ಮಧ್ಯಪ್ರದೇಶದ ಇಂದೋರ್ನಲ್ಲಿ ತಿರುಪಿ ಬೇಡುವ ಮಂಗಿಲಾಲ್ ಎಂಬ ಭಿಕ್ಷುಕನು ಕಾರು ಬಂಗಲೆ ಎಲ್ಲ ಹೊಂದಿರುವ ಕೋಟಿಪತಿ ಎಂಬ ಅಚ್ಚರಿ ಬೆಳಕಿಗೆ ಬಂದಿದೆ. ಇಂದೋರ್ನ ಜನನಿಬಿಡ ಚಿನ್ನದ ವ್ಯಾಪಾರದ ಸರಾಫಾ ಮಾರ್ಕೆಟ್ ಪ್ರದೇಶದಲ್ಲಿ ಮಂಗಿಲಾಲ್ ಎನ್ನುವವನು ಭಿಕ್ಷೆ ಬೇಡುತ್ತಾ ದಿನ ಕಳೆಯುತ್ತಾನೆ. ಈತನು ಭಿಕ್ಷೆ ಬೇಡಿದ ಹಣವನ್ನೆಲ್ಲ ಸಣ್ಣ ವ್ಯಾಪಾರಿಗಳಿಗೆ ಬಡ್ಡಿಗೆ ಕೊಡುತ್ತಿದ್ದ. ಕಾರುಗಳು ಬಂಗಲೆ ಎಲ್ಲ ಹೊಂದಿದ್ರೂ ಆತನು ಪ್ರತಿನಿತ್ಯ ಸರಾಫ್ ಬಜಾರ್ ಪ್ರದೇಶದಲ್ಲಿ ತಿರುಪಿ ಎತ್ತುವುದನ್ನು ನಿಲ್ಲಿಸುವುದಿಲ್ಲ. ಆತನ ಸಿರಿವಂತಿಕೆ ಈಗ ಬಯಲಿಗೆ ಬಂದಿದ್ದು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ. ಮಾನವನ ಮನೋಭಾವ, ಆತನ ನಡವಳಿಕೆ ಬಗೆಗೆ ಮನೋಶಾಸ್ತ್ರಜ್ಞರಲ್ಲಿ ಮಂಗಿಲಾಲ್ ಭಿಕ್ಷೆ ಬೇಡುವಿಕೆಯು ಹೊಸ ಜಿಜ್ಞಾಸೆಗಳನ್ನು ಹುಟ್ಟುಹಾಕಿದೆ. ಒಂದೆರಡು ಸಣ್ಣ ವ್ಯವಹಾರಗಳನ್ನು ನಡೆಸುವ ಈತನು ಅವುಗಳನ್ನು ಬೇರೆಯವರಿಗೆ ನಡೆಸಲು ಕೊಟ್ಟಿದ್ದಾನೆ. ಡಿಎನ್ಎಯ ರಾಹುಲ್ ಸಿಂಗ್ ಎಂಬ ಪತ್ರಕರ್ತ ಈತನ ಕೋಟಿ ಸಾಮ್ರಾಜ್ಯವನ್ನು ಪತ್ತೆ ಹಚ್ಚುವವರೆಗೆ ಈತ ದುಡ್ಡುಳ್ಳ ವ್ಯಕ್ತಿ ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಆತನಿಗೆ ನಿತ್ಯ ಭಿಕ್ಷೆ ನೀಡುವವರು ಕೆಲವರಿದ್ದು ಅವರು ಕಂಗಾಲಾಗಿದ್ದಾರೆ. ಯಾಕೆಂದ್ರೆ ಅವನಿಗೆ ಭಿಕ್ಷೆ ನೀಡುವ ಹಲವರಿಗಿಂತ ಆತನು ಶ್ರೀಮಂತನಿದ್ದಾನೆ. ಮಂಗಿಲಾಲ್ 3 ಮನೆ ಹೊಂದಿದ್ದು, ಒಂದು ಮನೆಯನ್ನ ಆತ ದೈಹಿಕ ಉನ್ನತಿಯ ಹೆಸರಿನಲ್ಲಿ ಸರ್ಕಾರದಿಂದ ಪಡೆದಿದ್ದ. ಈಗ ಅದರ ತನಿಖೆ ನಡೆದಿದೆ. 3 ಆಟೋಗಳನ್ನು ಬಾಡಿಗೆಗೆ ಕೊಟ್ಟಿದ್ದಾನೆ. ಸ್ವಿಫ್ಟ್ ಕಾರ್ ಇದ್ದು ಅದಕ್ಕೆ ಡ್ರೈವರ್ ಇಟ್ಟಿದ್ದಾನೆ. ಕತ್ತಲಾದ ಮೇಲೆ ಹೆತ್ತವರ ಜೊತೆಗೆ ಉತ್ತಮ ಜೀವನ ನಡೆಸುತ್ತಿದ್ದಾನೆ. ಕಾನೂನು ಊಟ ಕೊಡದಿದ್ದಾಗ ಜನರು ಅಪರಾಧಿಗಳಾಗುತ್ತಾರೆ, ಇಲ್ಲವೇ ಭಿಕ್ಷುಕರಾಗುತ್ತಾರೆ ಎಂಬ ವಿಕ್ಟರ್ ಹ್ಯೂಗೋ ಮಾತು ಎಷ್ಟು ಸತ್ಯವೋ ತಿಳಿಯಲು ಇದು ಸಕಾಲ.